ವೀಕ್ಷಕರು, ಇನ್ನು ಪಾಕಿಸ್ತಾನ ಒದ್ದಾಡ್ತಾ ಇದೆ. ನಮ್ಗೆ ಯಾಕೆ ಬೇಕಿತ್ತು ಇಂತಹ ಮಹಾನ್ ಯುದ್ಧ ಅಂತೇಳಿ ಒದ್ದಾಡ್ತಾ ಇದೆ ನೋಡ್ರಿ. ಪಾಕಿಸ್ತಾನ ಡ್ರೋನ್ ಲಾಂಚ್ ಮಾಡುತ್ತಿದ್ದು ಅಷ್ಟರಲ್ಲಿ ಭಾರತದ ಸೈನ್ಯ ಓಡಾಯಿಸಿದೆ. ನಮ್ಮ ಸೈನ್ಯ ನಮ್ಮ ಹೆಮ್ಮೆ. ನಮ್ಮ ಭಾರತದೊಳಗೆ ಯಾವುದೇ ವಸ್ತು ಪಾಕಿಸ್ತಾನದ ಏನೇ ಬಂದು ಟಕ್ಕನ ಹೊರಗಾಡುವಂತಹ ಶಕ್ತಿ ನಮ್ಮ ಸೈನಿಕರಿಗಿದೆ. ಇಂದು ಮುಂಜಾನೆ ಕಾಶ್ಮೀರದ ಗಡಿಭಾಗದಲ್ಲಿ ಆದಂತಹ ಈ ಒಂದು ಘಟನೆ, ಒಂದೇನು ಡ್ರೋನ್ಗಳು ಬರ್ತಾ ಇತ್ತು, ಅದನ್ನು ಉಡಾಯಿಸ್ತಾ ಇದ್ರು. ಹೇಗೆ ಅಂದ್ರೆ ಅಲ್ಲಿ ನಿಮ್ಮ ಕಾಣುತ್ತೆ ನೋಡಿ ದೃಶ್ಯಗಳು. ಸೊ ಯಾವ ರೀತಿ ಉಡಾಯಿಸಿದ್ದಾರೆ. ಸೊ ಇನ್ನು ಪಾಕಿಸ್ತಾನದ ಜನರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಿ ಹೆದರಿ ಹೋಗ್ಬಿಟ್ಟಿದ್ದಾನೆ. ಸೊ ಇಂಥ ಬಲಿಷ್ಠ ರಾಷ್ಟ್ರದ ಎದುರು ಯಾಕೆ ಬೇಕಿತ್ತು ನಮಗೆ ಈ ಯುದ್ಧ ಎನ್ನುವ ಅವರಿಗೆ ಪ್ರಶ್ನೆ ಕಾಡ್ತಾ ಇದೆ. ಈ ಪ್ರಧಾನಿ ಓಡಿ ಹೋದ್ರೆ ನಮ್ಮನ್ನ ಕಾಪಾಡೋರು ಯಾರು ಎಂಬ ಪ್ರಶ್ನೆ ಅವರಲ್ಲಿ ಉದ್ಭವಿಸಿದೆ. ಯಾಕೆ ಬೇಕಿತ್ತು ಈ ಉಗ್ರರನ್ನ ನಮ್ಮ ದೇಶದಲ್ಲಿ ಸಾಕುವಂತ ಪರಿಸ್ಥಿತಿ ಯಾಕೆ ಬೇಕಿತ್ತು? ಆ ಉಗ್ರರಿಂದ ಇವತ್ತು ನಮ್ಮ ದೇಶ ಹಾಳಾಗ್ತಾ ಇದೆ ಅಂತ ಪ್ರತಿಯೊಬ್ಬರು ತಮ್ಮಲ್ಲಿರುವಂತಹ ರೋಷವನ್ನು ಹೊರಹಾಕ್ತಾ ಇದ್ದಾರೆ. ಇಂತಹ ನಾಲಾಯಕ ಪ್ರಧಾನಿಗಳು, ನಾಲಾಯಕ ನಮ್ಮ ಒಂದು ಸೈನಿಕರು ಇವತ್ತು ಇದ್ದುದರಿಂದ ಇವತ್ತು ನಮ್ಮ ಪಾಕಿಸ್ತಾನ ಹಾಳಾಗಿ ಹೋಗ್ತಾ ಇದೆ ಅಂತ ಇರ್ತಕ್ಕಂತಹ ಜನಸಾಮಾನ್ಯರ ರೋಷವನ್ನು ತೋರಿಸ್ತಾ ಇದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಬೀದಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಷ್ಟೇ ಸಾಯುವುದಲ್ಲದೆ ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ರೋಷವನ್ನ ಹೊರಗೆ ಹಾಕ್ತಾ ಇದ್ದಾರೆ. ಒಂದು ಮಾತು, ನೀವು ಭಾರತದ ಪ್ರಧಾನಮಂತ್ರಿ ಹತ್ರ ಕ್ಷಮೆಯನ್ನ ಕೇಳಿಕೊಳ್ಳಿ, ತಪ್ಪಾಗಿದೆ ಅಂತ ಮಂಡೆ ಊರಿ, ಅದರಿಂದ ನಮ್ಮ ಪಾಕಿಸ್ತಾನ ದೇಶ ಉಳಿಬಹುದು. ನೀವು ಹಾಳಾಗಿ ಹೋಗಿ, ಆದ್ರೆ ನಮ್ಮಂತಹ ಅಮಾಯಕರನ್ನ ಯಾಕೆ ನೀವು ಸಾಯಿಸ್ತಾ ಇದ್ದೀರಿ? ಹೋಗಿ ನರೇಂದ್ರ ಮೋದಿ ಹತ್ರ ಕ್ಷಮೆ ಕೇಳಿ ಅವ್ರ ಹತ್ರ ನೀವು ಕಾಲು ಬೀಳ್ಕೊಳ್ಳಿ. ತದನಂತರ ನಮ್ಮ ಜೀವ ಉಳಿಯುತ್ತೆ ಅಂತೇಳಿ ನೂರಾರು, ಸಾವಿರಾರು, ಲಕ್ಷಾಂತರ ಜನರು ತಮ್ಮ ಮನದಲ್ಲಿ ಒಂದು ದೇವರ ಹತ್ರ, ಭಗವಂತನ ಹತ್ರ ಬೇಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಶಾಂತತೆ ಆಗುವಾಗ ಮಾಡಪ್ಪ ಅಂತೇಳಿ. ಸೊ ನೋಡ್ರಿ ಯಾವ ರೀತಿ ಆಗಿದೆ. ನಾನು ಪಾಕಿಸ್ತಾನ ನ್ಯೂಸ್ ನೋಡ್ತಾ ಇದ್ದೆ ಒಂದೂರಲ್ಲಿ. ಸೊ ಅಲ್ಲಿ ಎಷ್ಟೋ ಜನ ಕೇಳ್ಕೊಳ್ತಾ ಇದ್ದಾರೆ, ನಮಗೆ ಯಾಕೆ ಬೇಕಿತ್ತು ಯುದ್ಧ ಇದೆ ಅಂತೇಳಿ. ಅಲ್ಲಿ ಒಬ್ಬ ಮನುಷ್ಯ ಹೇಳಿದಾನೆ, ಈ ನಮ್ಮ ನಾಲಾಯಕನ ಮಕ್ಕಳಿಗೆ ಉಗ್ರನ್ನ ಸಾಕ್ಬೇಕಾಗಿತ್ತು ಯಾಕೆ? ಅವ್ರನ್ನ ಬೆಳೆಸ್ಬೇಕಾಗಿದ್ದು ಯಾಕೆ? ಅವ್ರನ್ನ ಬೆಳೆಸಿ ಇವತ್ತು ನಮ್ಮ ದೇಶ ಸರ್ವನಾಶ ಆಗ್ತಾ ಇದೆ. ಯಾಕೆ ಬೇಕಿತ್ತು ಇವರಿಗೆ? ತಮ್ಮ ಚಟ ತೀರಿಸಗೋಸ್ಕರ, ತಮ್ಮ ಒಂದು ಕೆಲಸವನ್ನ ಮಾಡ್ಕೊಳ್ಳೋಗೋಸ್ಕರ ಈ ಒಂದು ಕೆಟ್ಟ ನೀಚ ಕೆಲಸಕ್ಕೆ ಇಳಿದ್ಬಿಟ್ಟು ಇವತ್ತ ನಮ್ಮ ಪಾಕಿಸ್ತಾನ ದೇಶವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ರೋಷದಿಂದ ಹೇಳ್ಕೊಂತ ಇದ್ದಾರೆ ಕಣ್ರಿ. ಅದು ಎಲ್ಲ ನೋಡಿ ನನಗೊಂಥರ ಕೆಟ್ಟ ಅನಿಸ್ತು. ಯಾಕೆ ಬೇಕಿತ್ತು ಇದು? ನಮ್ಮ ದೇಶ ಇವತ್ತು ಬಚಾವ್ ಆಗ್ಬೇಕಾಗಿತ್ತು ಅಂದ್ರೆ ನೀವು ಭಾರತದ ಹತ್ರ ಹೋಗಿ ಕ್ಷಮೆ ಕೇಳಲೇಬೇಕು. ತುಣುಕು ಉಳಿದ ಹಾರದಾಗಿ ಮಾಡ್ತಾರೆ. ಬಹಳ ಬಲಿಷ್ಠವಾದ ದೇಶ ಅದು. ಇವತ್ತು ನೀವು ಏನೇ ಮಾಡ್ಲಿಕ್ಕೆ ಬಿಟ್ಟರು ಕೂಡ ಯಾವ ರೀತಿ ಒಂದು ಮಾಡ್ತಾರೆ ನೋಡಿ. ಈಗಾಗಲೇ ಲಾಹೋರ್ ಅನ್ನ, ಇಸ್ಲಾಮಾಬಾದ್, ಪ್ರತಿ ಒಂದೊಂದು ನಮ್ಮ ದೊಡ್ಡ ಸಿಟಿಗಳಿಗೆ ಕಾಲಿಟ್ಬಿಟ್ಟಾರೆ. ಇನ್ನು ಬಿಡ್ತಾರ? ಪ್ರಧಾನಮಂತ್ರಿನೇ ಬಿಟ್ಟಿಲ್ಲ. ಪ್ರಧಾನಮಂತ್ರಿಯ ಸಮೀಪ ನಿಯರ್ ಒಂದು 20 ಕಿಲೋಮೀಟರ್ ನಿಯರ್ ಅಷ್ಟೇ ಹೋಗಿ ಬಾಂಬ್ ಹಾಕಿದ್ದಾರೆ. ಇನ್ನು ನಾವೆಲ್ಲ ಸಾಮಾನ್ಯ ಜನ ಯಾವ ಲೆಕ್ಕ ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯರು ತಮ್ಮ ಅಳಲನ್ನು ತೋರ್ಕೊಳ್ತಾ ಇದ್ದಾರೆ. ಯಾವ ರೀತಿ ಆಗಿರಬಾರ್ದು. ಹೀಗಾಗಿ ಸೊ ಅಲ್ಲಿರ್ತಕ್ಕಂಥವ್ರು ಪ್ರತಿ ಒಂದೊಂದು ಅಳಲು ಒಂದೇ ನೋಡಿ. ಎಷ್ಟೋ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲಿದೆ ಪ್ರಧಾನಮಂತ್ರಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವನು ಓಡಿ ಹೋಗಿ ಎಲ್ಲೋ ಬಂಕರ್ ಹರ್ಕೊಂಡ್ ಕುತ್ಕೊಂಡ್ಬಿಟ್ಟಾನೆ, ನನ್ನೇ ಕೊಲ್ತಾರ ಅಂತ. ಇಂತಹ ಹೆಣ್ಣಿನಂತಹ ಇಂತಹ ದುಷ್ಟ ಒಬ್ಬ ಪ್ರಧಾನಮಂತ್ರಿ ಅಲ್ಲಿದ್ದಾನೆ.